ಏನು ಇವತ್ತು ನಮ್ಮ ಈ ಒಂದು ನಾಡಿನಲ್ಲಿ ನಮ್ಮ ಕನ್ನಡದ ಘನತೆ ಗೌರವವನ್ನು ಹಾಳು ಮಾಡ್ತಾ ಇರೋದ್ರಲ್ಲಿ ಇವತ್ತು ಕೆಲವು ಸರ್ಕಾರಿ ನೌಕರರು ಅಧಿಕಾರಿಗಳು ಅವರ ದರ್ಪ ದೌಲತ್ತಿನಿಂದ ನಮ್ಮ ಕನ್ನಡದ ಮೇಲೆ ಆಗಬಾರ್ದ ಅವಮಾನಗಳು ಆಗ್ತಾಯಿದೆ. ಇದನ್ನು ನಾವು ಎಷ್ಟು ಅಂತ ತಡ್ಕೊಳ್ಳೋದು? ಮುಂದಿನ ದಿನಗಳಲ್ಲಿ ಏನು ಈ ಒಂದು ನಮ್ಮ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾರೆ, ಆ 4ನೇ ಅಂಗ ಈ ಆ ಮೀಡಿಯಾದವ್ರ ಮೇಲೆ ನಿಮ್ಮ ದರ್ಪ ದೌಲತ್ತನ್ನು ತೋರಿಸ್ತಿರಲ್ರಿ. ಏನು ಅರಮನೆಯ ಒಂದು ಅಲ್ಲಿ ನಡೀತೈತೆ ಏನು ಆ ಕರ್ಮಕಾಂಡದ ಬಗ್ಗೆ ಆ ಒಂದು ಇದನ್ನು ಜನಗಳಿಗೆ ತಿಳಿಸಬೇಕು ಅಂತ ಒಂದು ಮೀಡಿಯಾದವ್ರು ಹೋದರೆ ಆ ಮೀಡಿಯಾದವ್ರ ಮೇಲೆ ನಿಮ್ಮ ದರ್ಪವನ್ನು ತೋರಿಸ್ಕೊಂಡು ಯಾಕೆ ನಮ್ಮ ಒಂದು ಕರ್ನಾಟಕ ಒಂದು ದುಸ್ಥಿತಿಗೆ ನಮ್ಮ ಕರ್ನಾಟಕದಲ್ಲಿ ಭುವನೇಶ್ವರಿ ಅನ್ನ ತಿಂದು ಈ ಥರ ಹೊಲಸು ಮಾತುಗಳನ್ನು ಆಡಿಕೊಂಡು ಅವ್ರ ಮೇಲೆ ನಿಮ್ಮ ದಬ್ಬಾಳಿಕೆ ತೋರಿಸ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದ ಅನ್ನ ತಿನ್ಕೊಂಡು ನಮ್ಮದೇ ಒಂದು ಇಲ್ಲಿಯ ತೆರಿಗೆ ಹಣ ತಿನ್ಕೊಂಡು ನೀವು ಈ ಥರ ಉದಾಸೀನತೆಯ ಅಧಿಕಾರ ಮಾಡ್ತಾ ಇರೋದಕ್ಕೋಸ್ಕರನೇ ಇವತ್ತು ಅವಿವೇಕಿಗಳು, ಅಯೋಗ್ಯರು, ಲಂಚಭಾಚಕರು ಬಂದು ನಮ್ಮ ರಾಜ್ಯವನ್ನು, ನಮ್ಮ ರಾಜ್ಯದ ಭಾಷೆಯನ್ನು ಒಂದು ಕೇವಲವಾಗಿ ಕಾಣೋ ಥರ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಏನು ಮೊನ್ನೆ ನನಗೆ ಒಂದು ವಿಚಾರ ಗೊತ್ತಾಯಿತು. ಇಂಡಿಯಾ ಟಿವಿಯ ಒಂದು ವರದಿಗಾರರು ನಮ್ಮ ಅರಮನೆಯ ಒಂದು ಇದ್ರದ್ದು ಬಗ್ಗೆ ಕೇಳೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆ ಒಂದು ರಿಪೋರ್ಟ್ರ್ ಮೇಲೆ ನೀವು ನಿಮ್ಮ ಒಂದು ದರ್ಪ ತೋರಿಸ್ತಿರಲ್ಲ. ಸುಬ್ರಹ್ಮಣ್ಯ ಅವರೇ, ದಯವಿಟ್ಟು ಇವೆಲ್ಲವನ್ನು ನಿಲ್ಲಿಸಬೇಕು. ಇವೆಲ್ಲವನ್ನು ನಮ್ಮ ಕನ್ನಡ ಪರ ಸಂಘಟನೆಗಳು ಖಂಡಿಸ್ತವೆ. ಇಲ್ಲಿ ಇವತ್ತಿನ ದಿನಗಳಲ್ಲಿ ನಮ್ಮ ಕನ್ನಡದ ಗೌರವ ಎಷ್ಟು ಅನ್ನೋದು ನಮ್ಮ ಕರ್ನಾಟಕಕ್ಕಲ್ಲ, ಇಡೀ 4 ರಾಜ್ಯಗಳು ಒಂದಾಗಿತ್ತು. ಮೈಸೂರು ರಾಜ್ಯ ಒಂದೇ ಆಗಿತ್ತು. ಇವತ್ತು ಅವೆಲ್ಲ ಬದಲಾವಣೆ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದ ಒಂದು ಅಸ್ಮಿರತೆ ಇನ್ನೂ ಹೆಚ್ಚಿನದಾಗಿ ಬೆಳೆಸಬೇಕು ಅಂತ ನಮ್ಮ ಕನ್ನಡ ಪರ ಸಂಘಟನೆಗಳು ಹೋರಾಟದ ಕಿಚ್ಚನ್ನು ಹಚ್ಚಿಸ್ಕೊಂಡು ಬೆಳವಣಿಗೆ ಬರ್ತಾ ಇದೆ. ನಿಮ್ಮಂಥ ಅಧಿಕಾರಿಗಳಿಂದ ಈ ಒಂದು ನಮ್ಮ ಹೋರಾಟಗಳನ್ನು ನೀವು ಹತ್ತಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಸಂವಿಧಾನದ 4ನೇ ಅಂಗ ಅಂತ ಇರ್ತದೆ, ಆ 4ನೇ ಅಂಗದ ಮೇಲೆ ನಿಮ್ಮ ದರ್ಪ ದೌಲತ್ತುಗಳನ್ನು ನಿಲ್ಲಿಸಿ. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಠಿಣವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ.